ಎಲ್ಲರಿಗೂ ಅಕ್ಷಯ ತೃತೀಯ ಪರ್ವಕಾಲದ ಶುಭಾಶಯಗಳು. ಸಾಧಕರೇ, ಇದು ದೊಡ್ಡ ಪರ್ವಕಾಲ. ವರ್ಷದಲ್ಲಿಯೇ ಇಂಥ ಪರ್ವಕಾಲ ಮತ್ತೊಂದು ಇಲ್ಲ. ಅಂಥ ಪರಮ ಶ್ರೇಷ್ಠವಾದ ಈ ಪರ್ವಕಾಲದಲ್ಲಿ ನಾವಿದ್ದೇವೆ. ಭಕ್ತಿಯಿಂದ ನಾವು ಹನುಮದೇವರನ್ನು ಸ್ಮರಿಸೋಣ ಹಾಗೂ ಗುರುರಾಯರನ್ನು ಸ್ಮರಿಸೋಣ. ಇವತ್ತಿನ ದಿವಸ ಯಾರು ಏನು ಒಳ್ಳೆ ಕೆಲಸವನ್ನ ಮಾಡ್ತಾರೋ ಅವರಿಗೆ ಕೇವಲ 90 ದಿವಸಗಳ ಒಳಗೆ ಒಳ್ಳೆಯ ಫಲಿತಾಂಶ ಅನುಭವಕ್ಕೆ ಬರುತ್ತೆ. ಅಕ್ಷಯ ತೃತೀಯ ದಿವಸ ನೀವು ಒಳ್ಳೆ ದಾನವನ್ನ ಮಾಡಿದ್ರೆ 90 ದಿವಸಗಳಲ್ಲಿ ನಿಮಗೆ ಏನೋ ಒಂದು ಒಳ್ಳೆಯದಾಗುತ್ತೆ. ಅಕ್ಷಯ ತೃತೀಯ ಪರ್ವಕಾಲ ಇರೋದೇ ದಾನ ಮಾಡಿದವರಿಗೆ ಅಕ್ಷಯ ಫಲವನ್ನು ನೀಡುವುದಕ್ಕೋಸ್ಕರ. ಒಂದು ವೇಳೆ ನಿಮಗೆ ಕೈಲಾಗದೇ ಇದ್ರೆ ಕನಿಷ್ಠ 10 ರೂಪಾಯಿಗಳನ್ನಾದರೂ ದಾನ ಮಾಡಿ. ಅದು ನಿಮಗೆ ತುಂಬಾ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ. ಆದ್ದರಿಂದ ನೀವು ಎಲ್ಲಿ ಹಣವನ್ನು ದಾನ ಮಾಡಿದ್ರೆ ಅದು ಸಾರ್ಥಕ ಆಗುತ್ತೆ ಅಂತ ನಿಮಗೆ ಕನ್ವಿನ್ಸ್ ಆಗಿದೆಯೋ ಅಂಥ ಕಡೆ ಗುರುರಾಯರ ಸಂಪ್ರೀತಿಗೋಸ್ಕರ ದಾನವನ್ನು ಮಾಡಿ. ಪ್ರಕೃತ ಶ್ರೀ ರಾಘವೇಂದ್ರ ಮಂತ್ರ ಮಂದಿರವು ಹಿರಿದಾದ ಕನಸನ್ನು ಹೊಂದಿದೆ. ಗುರುರಾಯರ ದಿವ್ಯ ಸಾನ್ನಿಧ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ 1000 ಕೋಟಿ ಮಂತ್ರಗಳ ಸಂಸ್ಥಾಪನೆ, 1 ಕೋಟಿ ಪುಸ್ತಕಗಳ ಪ್ರತಿಷ್ಠಾಪನೆ, 1000 ಭಕ್ತರಿಗೆ ಸದ್ವಿದ್ಯೆಯ ಕಲಿಕೆ, 10 ವಿದ್ಯಾರ್ಥಿಗಳಿಗೆ ಗುರುಕುಲದ ಶಿಕ್ಷಣ. ಈ ಎಲ್ಲ ಕನಸುಗಳನ್ನು ಹೊಂದಿ ಬೆಂಗಳೂರು ನಗರದಲ್ಲಿ ತಲೆ ಎತ್ತಲಿರುವ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ ಅಕ್ಷಯ ತೃತೀಯಾದ ಈ ಪರ್ವಕಾಲದಲ್ಲಿ ನೀವು ನೀಡುವ ಒಂದೊಂದು ರೂಗಳು ಕೂಡ ಅಕ್ಷಯ ಫಲವನ್ನು ನೀಡುತ್ತೆ. ಉದಾಹರಣೆ, ಸೈಟ್ ಬೇಕು ಎಂಬ ಅಪೇಕ್ಷೆ ಇದ್ದವರು ಅಕ್ಷಯ ತೃತೀಯಾದ ಈ ಪರ್ವಕಾಲದಲ್ಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ 7,500 ರೂಗಳ ದಾನವನ್ನು ಮಾಡಿ 1 ಸ್ಕ್ವೇರ್ ಫೀಟ್ ಭೂಮಿಯನ್ನು ದಾನ ಮಾಡಿದರೆ ನಿಮಗೆ ಖಂಡಿತ ಸೈಟ್ ದೊರಕುತ್ತೆ. ಮನೆ ಕಟ್ಟಬೇಕು ಎಂಬ ಅಪೇಕ್ಷೆಯನ್ನು ಹೊಂದಿರುವವರು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಸೇವೆಯನ್ನು ನೀವು ಸಲ್ಲಿಸಬಹುದು. ಹೀಗೆ ಇದು ಉದಾಹರಣೆ ಮಾತ್ರ. ನಿಮ್ಮ ಶಕ್ತಿಗೆ ಅನುಗುಣವಾಗಿ, ನಿಮ್ಮ ಅಪೇಕ್ಷೆಗಳ ಉದ್ದೇಶಕ್ಕೆ ಅನುಗುಣವಾಗಿ ಸಂಕಲ್ಪವನ್ನು ಮಾಡಿ ದೇಣಿಗೆಯನ್ನು ನೀಡಿರಿ. ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಚಿತ್ರವನ್ನು ನೀವು ಇಲ್ಲೀಗ ಕಾಣ್ತಾ ಇದ್ದೀರಿ. ಇದರ ಪೂರ್ಣ ವಿವರಣೆಗಾಗಿ ಮತ್ತೊಂದು ಅನಿಮೇಷನ್ ರೂಪದ ವಿಡಿಯೋವನ್ನು ಕೂಡ ನಾವು ಈಗಾಗಲೇ ತಯಾರು ಮಾಡುತ್ತಿದ್ದೇವೆ. ಮಂತ್ರಾಲಯ ಪ್ರಭುಗಳಾದ ಗುರುರಾಯರಿಗೆ ಅಕ್ಷಯ ತೃತೀಯ ಎಂಬ ಪುಣ್ಯಕಾಲವು ಬಹಳ ಪ್ರೀತ್ಯಾಸ್ಪದವಾಗಿದೆ. ಎಲ್ಲ ರಾಯರ ಮಠಗಳಲ್ಲಿ ಗುರುರಾಯರಿಗೆ ಇಂದು ಗಂಧಾಲಂಕಾರ ಸೇವೆಯನ್ನು ಮಾಡ್ತಾರೆ. ಗಂಧದಿಂದ ಅಲಂಕೃತರಾದ ಗುರುರಾಯರನ್ನು ಮನಸ್ಸಿನಲ್ಲಿ ನೀವು ಇಂದು ಸ್ಮರಣೆ ಮಾಡಲೇಬೇಕು. ಸಾಧ್ಯವಾದರೆ ನಿಮಗೆ ಹತ್ತಿರ ಇರುವ ಮಠಗಳಲ್ಲಿ ಗಂಧಾಲಂಕಾರದ ಸೇವೆಯನ್ನು ಕೂಡ ನೀವು ನೀಡಬಹುದು. ಹೀಗೆ ಗಂಧಾಲಂಕೃತರಾದ ಗುರುರಾಯರನ್ನು ಸ್ಮರಣೆ ಮಾಡ್ತಾ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಟ್ರಸ್ಟಿಗೆ ನಿಮ್ಮ ಕೈಲಾದ ದೇಣಿಗೆಯನ್ನು ನೀಡಿರಿ. ಈಗ ಇಲ್ಲಿ ನೀವು ನೋಡ್ತಾ ಇರುವಂತಹ QR ಕೋಡನ್ನು ಸ್ಕ್ಯಾನ್ ಮಾಡಿರಿ. ನಿಮ್ಮ ದಾನವನ್ನು ಸಂಕಲ್ಪ ಪುರಸ್ಸರವಾಗಿ ಸಲ್ಲಿಸಿರಿ. ಕ್ಷಣ ಮಾತ್ರದಲ್ಲಿ 24 ರೂಪಗಳನ್ನು ಸ್ಮರಣೆ ಮಾಡಿ ಮಂತ್ರಾಲಯ ಪ್ರಭುಗಳ ಸೇವೆಗೆ ಇದು ಸಂದಾಯವಾಗಲಿ ಎಂಬ ಸಂಕಲ್ಪವನ್ನು ಮಾಡಿ ನಿಮ್ಮ ಅಪೇಕ್ಷೆಯನ್ನು ಕೂಡ ಗುರುರಾಯರ ಪಾದಕಮಲಗಳಲ್ಲಿ ಸಮರ್ಪಿಸಿ ಈ ಕಾಣಿಕೆಯನ್ನು ಮಂತ್ರಮಂದಿರದ ಟ್ರಸ್ಟ್ಗೆ ತಲುಪಿಸಿರಿ. ಅನಂತರ ಗುರುರಾಯರ ಪಾದಗಳಿಗೆ ನಿಮ್ಮ ಕಾಣಿಕೆಯು ತಲುಪಿದೆ ಎಂದು ಭಾವಿಸಿರಿ. ಗುರುರಾಯರು ಎದುರಿನಲ್ಲಿ ನಿಂತು ಮಂದಹಾಸದಿಂದ ನಿಮ್ಮನ್ನು ಪೂರ್ಣವಾಗಿ ಅನುಗ್ರಹ ಮಾಡುತ್ತಿದ್ದಾರೆ. ತಾವು ಫಲಪುಷ್ಪಗಳನ್ನು ಹಿಡಿದುಕೊಂಡು, ತಾವು ಸಲ್ಲಿಸುತ್ತಿರುವ ಕಾಣಿಕೆಯನ್ನು ಕೂಡ ಹಿಡಿದುಕೊಂಡು ಅವರ ಬಳಿ ಅನುಗ್ರಹವನ್ನು ಪ್ರಾರ್ಥನೆ ಮಾಡುತ್ತಾ ಇರುವಂತಹ ದೃಶ್ಯವನ್ನು ಕಣ್ಣು ಮುಂದೆ ತಂದುಕೊಳ್ಳಿರಿ. ಹೀಗೆ ಅಕ್ಷಯ ತೃತೀಯ ಪರ್ವಕಾಲದಲ್ಲಿ ನಿಮ್ಮ ಸಾಧನೆಯು ಗುರುರಾಯರಿಗೆ ತಲುಪಲಿ. ನೀವು ಕಳುಹಿಸಿದ ಹಣದ ಫೋಟೋ ನಮಗೆ ವಾಟ್ಸ್ಯಾಪ್ ಮೂಲಕ ಕಳುಹಿಸಿಕೊಡಿ. 8861983526 ಎಂಬ ನಂಬರಿಗೆ ಸ್ಕ್ರೀನ್ಶಾಟ್ ಕಳುಹಿಸಿ. ಅಡ್ರೆಸ್ ಕೂಡ ಕಳುಹಿಸಿ. ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣದ ಕೆಲಸ ನಿಮ್ಮಿಂದಲೇ ನಡೆಯಬೇಕಾಗಿದೆ. ನಿರ್ಮಾಣವಾದ ಮೇಲೆ ಅಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ತಮಗೆ ವಿಶೇಷ ಆಹ್ವಾನವಿರುತ್ತದೆ. ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಟ್ರಸ್ಟ್, ಹೊಸಕೆರೆಹಳ್ಳಿ, ಬೆಂಗಳೂರು. ಯಸ್ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತ ಏವಾಲಂ
ವಿಷ್ಣುರ್ಮೇ ಪರಮಹಂಸರು ಹೊತ್ತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ.